ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟಾಗಿ ಏನೋ ಒಂದು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೇನು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಪ್ಪ ಅದು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ನೆನ್ನೆ ಆ್ಯಕ್ಚುಲಿ ನಾವು ಹೊಲ್ದ ಹತ್ರ ಹೋಗಿದ್ವಿ ನಮ್ಮೂರಿಗೆ. ಸೊ ನಾನು ಹೋಗಿದ್ದು ಆ್ಯಕ್ಚುಲಿ ಹಾಗೆ ಕಾಮನ್ ಆಗಿ ಹೋಗಿ ಬರೋಣ ಅಂತೇಳಿ ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಎಷ್ಟೆಷ್ಟು ಮಾತುಗಳು ಏನೇನು ಕಿವಿಗೆ ಬಿತ್ತು ಅಂದರೆ, ತಂಪಾಗ್ಬಿಡ್ತು ಕಿವಿಗಳು. ಅಷ್ಟು ಥರ ಮಾತಾಡಿದಾರ ಅಂತ ಅನ್ಸೋದೇ ಇಲ್ಲ. ಒಂದೊಂದ್ಸಲಿ ಅನ್ಸುತ್ತೆ ನಮ್ಮವರೇ ನಮಗೆ ಶತ್ರುಗಳು. ಮುಂದೆ ತುಂಬ ಚೆನ್ನಾಗೇ ಮಾತಾಡ್ತಾರೆ, ಹಿಂದೆ ಕತ್ಕೊಯ್ಯೋ ಥರ ಇರ್ತಾರೆ. ಅವರು ನಮ್ಮ ಮುಂದೆ ಯಾವ ಥರ ಇರ್ತಾರೆ ಅಂದರೆ, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಆ ಕೆಲಸಕ್ಕೆ ಇಲ್ಲ ಒಳ್ಳೇದು ಮಾಡ್ತಾ ಇದೆಯಾ, ಚೆನ್ನಾಗಿ ಮಾಡ್ತಾ ಇದೆಯಾ, ಮಾಡು, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಮೆಚುರಿಟಿ ಇದೆ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಸಾಧಿಸಿದ್ದೀರಾ ಅಂತ ಮುಂದೆ ಅವರು ಹೊಗಳೋದು ನೋಡಿದ್ರೆ ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ಯಾವುದೇ ರೀತಿ ಕಲ್ಮಶ ಇಲ್ಲ ಅಂತ ಅಂದ್ಕೊಂಬಿಡ್ತೀವಿ. ಕೆಲವೊಂದು ಸಲ ಅದನ್ನು ನಂಬಿಡ್ತೀವಿ. ಬಟ್ ನನಗೆ ಇವತ್ತಿಗೆ ಈ ಕ್ಷಣಕ್ಕೆ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ನಮಗೇನಾದರೂ ಒಂದು ಕಷ್ಟ ಬಂತು ಅಂದರೆ ಮೂರನೇ ವ್ಯಕ್ತಿ ಹತ್ರ ಹೋಗಿ ಸಹಾಯ ಕೇಳಿದ್ರು ಪರವಾಗಿಲ್ಲ. ಅಟ್ಲೀಸ್ಟ್ ಆ ವ್ಯಕ್ತಿ ಸಹಾಯ ಮಾಡಿಲ್ಲ ಅಂದರೂ ಭಿಕ್ಷೆ ಬೇಡಿದ್ರೂ ಪರವಾಗಿಲ್ಲ, ಸಂಬಂಧಿಕರು ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಕೈ ಚಾಚಬಾರ್ದು. ಯಾಕೆ ಸಂಬಂಧಿಕರು ಅಂತ ಎಲ್ಲರೂ ಹೇಳ್ತಾ ಇದ್ದೀನಿ ಅಂದರೆ, ನಾನು ಎಲ್ಲರೂ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಅದು ನಮ್ಮ ಮನಸ್ಸಿಗೆ ಹೆಂಗೆ ಬಂದ್ಬಿಡುತ್ತೆ ಅಂದರೆ, ಒಬ್ಬರು ಮಾಡಿದ ಮೋಸಕ್ಕೆ ಇನ್ಮೇಲೆ ನಮ್ಗೆ ಏನೇ ಕಷ್ಟ ಬಂದ್ರೂ ಯಾರ ಹತ್ರನೂ ಹೇಳ್ಕೊಬಾರ್ದು ಅನ್ನೋದು ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಈಗೆಲ್ಲ ನಾನು ಶೇರ್ ಮಾಡಿದ್ದೀನಿ. ನಾವು ಮನೆ ಕಟ್ಟಿರೋದು ಇನ್ನೇನು ಮುಗಿತಾ ಬರ್ತಿದೆ. ಏಪ್ರಿಲ್ 20ನೇ ತಾರೀಕು ಗೃಹ ಪ್ರವೇಶನೂ ಫಿಕ್ಸ್ ಆಗಿದೆ ಅಂತ ನನ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೂ ಕೂಡ ಗೊತ್ತಿರುತ್ತೆ. ನಾನು ಕೂಡ ನನ್ನ ಕೈಯಲ್ಲಿ ಆದಷ್ಟು ಜನನ ಇನ್ವೈಟ್ ಮಾಡ್ತೀನಿ. ಅದು ನನಗೆಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ಕರೆದು ಏನಾದರೂ ಮಾಡ್ಕೋಬೇಕು ಅನ್ನೋದು ಒಂದು ಖುಷಿ ಇರುತ್ತೆ. ಒಂದು ಮನೆ ಕಟ್ಟಿದ್ದೀವಿ ಅಂದರೆ ಅದ್ರ ಬಗ್ಗೆನೇ ಸಾವಿರಾರು ಕನಸುಗಳ್ನ ಇಟ್ಕೊಂಡು ಮನೆ ಕಟ್ಟಿರ್ತೀವಿ. ಮತ್ತು ಅದ್ರದ್ದು ಪರಿಶ್ರಮ ಎಷ್ಟಿರುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಯಾಕೆಂದರೆ ಈ ನಾಯಿ ಆದರೂ ಪರವಾಗಿಲ್ಲ, ತಿಂದಿದ್ದೀನಿ ಅನ್ನೋದಕ್ಕೆ ಒಬ್ರ ಮನೇಲಿ ಒಂದು ಬಿಸ್ಕೆಟ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅಯ್ಯೋ ನಾನು ತಿಂದಿದ್ದೀನಿ, ಇವ್ರ ಮನೆ ಕಾಯಬೇಕು, ಕಾದಾದರೂ ಅವ್ರ ಋಣ ತೀರಿಸ್ಬೇಕು ಅಂತ ನಾಯಿ ಇರುತ್ತೆ. ಬಟ್ ಮನುಷ್ಯ ಯಾವ ಥರ ಅಂತ ಹೇಳಿದ್ರೆ, ಇಲ್ಲಿ ತಿಂದು ಇಲ್ಲೇ ಕಕ್ಬಿಡ್ತಾನೆ ಅನಿಸುತ್ತೆ. ಸೊ ಅಟ್ಲೀಸ್ಟ್ ಅವನು ಡೈಜೆಷನ್ ಮಾಡಿಕೊಂಡು ನಾಳೆವರೆಗೂ ಇರಲ್ಲ ಅನಿಸುತ್ತೆ. ಇಲ್ಲಿ ತಿಂದ್ಬಿಟ್ಟು ಇಲ್ಲೇ ಕಕ್ಬಿಟ್ಟು ಮತ್ತು ನಾನು ಅನ್ನ ಹಾಕಿದ್ದೀನಿ, ಅನ್ನ ತಿಂದಿದ್ದೀನಿ ಅನ್ನೋದನ್ನು ಮರೆತು ಅವ್ರ ಬಗ್ಗೆ ಮಾತಾಡ್ತಾರೆ. ಅಂಥ ನೀಚ ಜನ ಇದ್ದಾರೆ ಅಂತ ಅನ್ನಿಸ್ಬಿಡ್ತು. ನಾವು ಒಬ್ರಿಗೇನಾದರೂ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ಬಟ್ ನನ್ನ ಆತ್ಮಸಾಕ್ಷಿ ಮೆಚ್ಚೋ ಥರನೇ ನಾನು ಬದುಕೋದು. ನನ್ನ ಆತ್ಮಸಾಕ್ಷಿಗೆ ಏನು ಅನಿಸುತ್ತೋ ಅದೇ ಥರನೇ ಇವತ್ತಿನವರೆಗೂ ಇರೋದು. ಸೊ ಅದೊಂದೇ ನನಗೆ ನನ್ನಮ್ಮ ಹೇಳ್ಕೊಟ್ಟಿರೋ ಪಾಠ. ನಮ್ಮಮ್ಮ ಒಂದು ಮಾತು ಹೇಳ್ತಾ ಇರ್ತಾರೆ. ಯಾವ ಥರ ಅಂದರೆ, ಯಾರಾದರೂ ನಿನ್ನ ಒಬ್ಬರು ಹೀಯಾಳಿಸಿದ್ರು ಅಂದರೆ ಹತ್ಕೊಂಡು ಕೂತ್ಕೋಬೇಡ. ಅವ್ರು ಯಾವ್ದು ಹೀಯಾಳಿಸಿದ್ರು ಅದನ್ನು ನಾನು ಯಾವ ಥರ ಪಡ್ಕೋಬೇಕು ಅನ್ನೋದನ್ನು ಟ್ರೈ ಮಾಡು. ಯಾವ ಥರ ಕಳ್ಕೊಂಡಿದ್ದೀನಿ ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ. ಅದನ್ನು ಹೆಂಗೆ ಗಳಿಸ್ಬೇಕು ಅನ್ನೋದು ಯೋಚನೆ ಮಾಡು ಅಂತ. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೂಡ ಕೊಟ್ಬಿಡ್ತೀನಿ. ಇದೇ 2 ವರ್ಷದ ಹಿಂದೆ ನನ್ನ ಮಗ ಡೆಲಿವರಿ ಆಗಿ 6 ತಿಂಗಳಾದಮೇಲೆ ಈಗ 1.5 ವರ್ಷ ಆಯಿತು. ನನ್ನ ಮನೆ ಕಂಪ್ಲೀಟ್ ಆಗಿಯೂ ಕೂಡ 1.5 ವರ್ಷ ಆಯಿತು. ಸೊ 1.5 ವರ್ಷದ ಹಿಂದೆ ನಾನು ಮನೆ ಖಾಲಿ ಮಾಡಬೇಕು ಅನ್ನೋ ಸಿಚುವೇಶನ್ ಬಂದಾಗ, ಅಯ್ಯೋ ಇನ್ನೇನು ಡೆಲಿವರಿ ಟೈಮು ಮತ್ತು ಬಾಣ್ತನ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲಿ ನಾನು ಎಲ್ಲಿ ಹೋಗ್ಬೇಕಪ್ಪ, ಮನೆ ಇಲ್ಲ ಅಂತ 2-3 ಕಡೆ ಮನೆ ವಿಚಾರಿಸಿದಾಗ ಆಯಿತು ಅನ್ನೋ ಟೈಮಲ್ಲಿ ಕ್ಯಾನ್ಸಲ್ ಆಗೋದು. ಆಮೇಲೆ ಇನ್ನೊಂದು ಕಡೆ ನಾನು ಏನಿವಾಗ ಅಂಗಡಿ ಇಟ್ಟಿದ್ದೀನಲ್ಲ, ಅಲ್ಲೇ ಪಕ್ಕದಲ್ಲೇ ಒಂದು ಮನೆ ಹೊಸದಾಗಿ ಸ್ಟಾರ್ಟ್ ಆಗಿತ್ತು. ಆ ಹೊಸ್ದಾಗಿ ಸ್ಟಾರ್ಟ್ ಆಗಿರೋ ಮನೇನ ನಾನು ಮಾತಾಡಿ ಇನ್ನೇನು ಬೆಳಗ್ಗೆ ಅಡ್ವಾನ್ಸ್ ಕೊಡಬೇಕು ಅನ್ನೋ ಟೈಮಲ್ಲಿ ಆಪೋಸಿಟ್ ಅಂಗಡಿಯವರು ಒಂದು ಸ್ವಲ್ಪ, ನಿಮ್ಗೆ ಗೊತ್ತಿರುತ್ತೆ, ಏನಾದರೂ ಚಾಡಿ ಇಕ್ಕೋದು ಆ ಥರ ಮಾಡ್ತಾ ಇರ್ತಾರೆ. ಸೊ ಅದೇ ಥರನೇ ಆ ಆಪೋಸಿಟ್ ಅಂಗಡಿಯವರು ಇಲ್ಲೇ ಮನೆ ಮಾಡಿದ್ರೆ ಬಿಸ್ನೆಸ್ಸಿಗೆ ತೊಂದರೆ ಆಗುತ್ತೆ, ಇವಳು ಅಂಗಡಿ ಇಟ್ಕೊಬಿಡ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಅವಳು ಆ ಮನೆ ಕ್ಯಾನ್ಸಲ್ ಮಾಡಿಸ್ಬಿಟ್ಲು ಅವ್ರಿಗೆ ಹೇಳಿ, ಇಲ್ಲ ಕೊಡಬೇಡಿ ಹಂಗೆ ಹಿಂಗೆ ಅಂತ ಹೇಳಿ. ಯಾಕಂದರೆ ಅವ್ರಿಗೆ ಬೇಕಾದವರು ಅವ್ರ ಮಾತು ಕೇಳಿದ್ರು. ಬಟ್ ಆ ಟೈಮು ನಾನು ತುಂಬ ಅಂದರೆ ತುಂಬ ಕುಗ್ಗಿದ್ದೆ. ನಾನು ಅಳ್ತಾ ಇದ್ದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ, ಅಮ್ಮ
ಮನೆ ಇಲ್ಲ ಅಂತ ನೋಡಿ ಹೆಂಗೆ ನೋಡ್ತಾರೆ ಜನ. ಈ ಥರ ತುಂಬ ಅಳ್ತಿದ್ದಾಗ ನಮ್ಮಮ್ಮ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟು ಮನೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ಯಾ ಲೀಸ್ಗೆ, ಅದೇ ಲೀಸ್ ದುಡ್ಡು ನಿನ್ನ ಹತ್ರ ಎಷ್ಟಿದೆಯೋ ಅಷ್ಟು ನೀನು ಎಫರ್ಟ್ ಹಾಕು, ನಿನ್ನ ಬೆನ್ನೆಲುಬಾಗಿ ನಾವೆಲ್ಲರೂ ನಿಲ್ತೀವಿ ಅಂತ ನಮ್ಮ ಮನೆಯವರೆಲ್ಲ ನಿಂತ್ಕೊಂಡಿದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ನನಗೆ ಯಾರು ನಂಬಿದ್ರು ನಂಬಿಲ್ಲ ಅಂದರೂ ಭಗವಂತಂಗೆ ಗೊತ್ತಿರುತ್ತೆ, ನಮ್ಮ ಮನೆಯವ್ರಿಗೆ ಗೊತ್ತಿರುತ್ತೆ. ನನಗೆ ಅಷ್ಟು ಸಾಕು, ಬೇರೆಯವ್ರನ್ನ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ. ನಾನು ಮನೆಗೆ ಸ್ಟಾರ್ಟ್ ಮಾಡಬೇಕಾದ್ರೆ ನಂದು ಅಂತ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದು ಬರೀ 3,00,000 ರೂಪಾಯಿ ದುಡ್ಡು ಅಷ್ಟೇ. ನಾನು ಪ್ರತಿ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ಒಂದು ವೇಳೆ ಅದು ಸುಳ್ಳಾದರೆ ಗಂಡನೂ ಸುಮ್ಮನಿರಲ್ಲ. ಇದೇನು ನಾನು ಅಷ್ಟೊಂದು ಲಕ್ಷ ದುಡ್ಡು ಹಾಕಿದ್ದೀನಿ, ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ಕೇಳ್ಬಿಡ್ತಾರಲ್ವ. ಅದು ಗೊತ್ತಿಲ್ದಿರ ಇರೋರು, ತಲೆ ಇಲ್ದಿರ ಇರೋರು ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಅದು ನನಗೆ ಯಾಕೆ ಭಯ. ಈಗ ನಾನು ಮಾಡೋ ಒಂದೊಂದು ವಿಡಿಯೋನು ಕೂಡ ನಮ್ಮ ಅತ್ತೆ ನೋಡ್ತಾ ಇರ್ತಾರೆ, ನಮ್ಮ ಮಾವನೂ ನೋಡ್ತಾರೆ. ನಮ್ಮ ಅತ್ತೆ ಮಾವನ ಹತ್ರ ಮೊಬೈಲ್ ಇಲ್ಲ ಅಂದ್ರೂ ಈಗ ನಾದ್ನಿದಿರಿರ್ತಾರೆ, ಮೈದ್ನ ಇರ್ತಾನೆ, ಅವ್ನು ತೋರಿಸ್ತಾನಲ್ವ, ನೋಡಿ ನೀವು ಇಷ್ಟೊಂದು ಬಂಡವಾಳ ಹಾಕಿದ್ದೀರಾ ಆದರೂ ನಿಮ್ಮ ಸೊಸೆ ಈ ಥರ ಹೇಳ್ತಿದ್ದಾಳೆ ಅಂತ ಅವ್ರು ತೋರಿಸ್ತಾರಲ್ವಾ. ಸೊ ಅದು ನಾವೊಂದು ವಿಡಿಯೋ ಮಾಡ್ತೀವಿ ಅಂದರೆ ಅದನ್ನು 10 ಜನ ನೋಡ್ತಾರೆ, ರಿಲೇಷನ್ಸಲ್ಲಾಗಿರ್ಬೋದು ಅಥವಾ ಮನೇಲೇ ಫ್ಯಾಮಿಲಿ ಆಗಿರ್ಬೋದು ಅಂತ. ಸೊ ನಾವು ಯಾವುದೂ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನಾನು ಎಲ್ಲ ಹೇಳ್ತೀನಿ ಅಂದರೆ ನನಗೆ ಮಾಡಿದ್ದಾರೆ, ನಾನು ಹೇಳ್ತೀನಿ, ನಾನು ಧೈರ್ಯವಾಗೇ ಹೇಳ್ತೀನಿ. ನಮ್ಮ ಮನೇಲಿ ನನ್ನ ಫ್ಯಾಮಿಲಿ ಬಿಟ್ಟರೆ ನಾನು ಒಬ್ಬರ ಹತ್ರನೂ ಒಂದು 4 ಕಾಣಿನೂ ನಾನು ಇಸ್ಕೊಂಡಿಲ್ಲ. ನನಗೆ ಇಲ್ಲ, ನನಗೇನು ಕಷ್ಟ ಬಂದ್ರೂ ಅವರು ನಿಲ್ತಾರೆ. ನನಗೆ ಬೇಕು ಅಂತ ಹೇಳಿದ್ರೆ ಅವ್ರಿಗೇನೇ ಕಷ್ಟ ಆದರೂ ನನಗೆ ಸಹಾಯ ಮಾಡುವಂಥ ಅಕ್ಕ ತಂಗಿದಿರನ್ನ ಅಥವಾ ತಂದೆ ತಾಯಿನ ನಾನು ಪಡ್ಕೊಂಬಂದಿದ್ದೀನಿ. ನಾನು ಭಗವಂತನಲ್ಲಿ ಏನು ಕೇಳ್ತೀನೋ ಬಿಡ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಈ ಜನ್ಮ ಅಲ್ಲ ಮುಂದಿನ ಜನ್ಮ ಅಂತಿದ್ರು ನಾನು ಅದೇ ಫ್ಯಾಮಿಲಿಲಿ ಹುಟ್ಟು ಬರಲಿ ಅನ್ನೋದೇ ನಾನು ಕೇಳ್ತೀನಿ. ನನಗೆ ಎಷ್ಟೇ ಬಡಸ್ತಾನ ಇರ್ಬೋದು, ನನಗೇನೇ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಜೊತೆನೇ ಹುಟ್ಟಿಸು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಯಾಕೆ ಇವತ್ತು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮನೆ ಕಟ್ಟಿರ್ತೀವಿ. ನಾನು ಕಟ್ಟಿರೋ ಮನೇಲಿ ನನಗೆ ಗೊತ್ತು ನಮ್ಮಮ್ಮ ಎಷ್ಟು ಕೆಲಸ ಮಾಡಿದ್ದಾರೆ ಅದರಲ್ಲಿ ಅಂತ. ನನ್ನ ಗಂಡನಿಗೂ ಗೊತ್ತು ನಮ್ಮ ಅತ್ತೆ ಎಷ್ಟು ಕೆಲಸ ಅದ್ರಲ್ಲಿ ಮಾಡಿದ್ದಾರೆ. ಕೂಲಿಯವ್ರು ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮಮ್ಮ ಮಾಡಿದ್ದಾರೆ ಅದರಲ್ಲಿ. ಲೋಕಿ ನಮ್ಮಮ್ಮಂಗೆ ಎದುರುಗಡೆ ಹೇಳ್ದಿರ ಇರ್ಬೋದು, ಬಟ್ ಮನಸ್ಸಲ್ಲಿ ಲೋಕಿನೇ ಎಷ್ಟೊಂದು ಸಲ ಅಂದ್ಕೊಂಡಿದ್ದಾನೆ, ನಿಮ್ಮಮ್ಮ ಇಲ್ಲ ಅಂದಿದ್ರೆ ನಮ್ಮ ಮನೆ ಆಗ್ತಿರ್ಲಿಲ್ಲ ಅಂತ. ಒಂದು ಗಾರೆ ಕೆಲಸದಲ್ಲಾಗಿರ್ಬೋದು ಅಥವಾ ಒಂದು ಮನೆ ಮುಂದೆ ಸಿಮೆಂಟ್ ಹಾಕಿರೋದು ನನ್ನ ಮನೆ ಹತ್ರ ಹೋದಾಗ ತೋರಿಸ್ತೀನಿ. ಬರೀ ಸುತ್ತಲೂ ಒಂದು ಸ್ವಲ್ಪ ಸಿಮೆಂಟ್ ಹಾಕ್ಕೊಡೋಕ್ಕೆ 10,000 ರೂಪಾಯಿ ಕೇಳಿದ್ರು ಅಂತ ಹೇಳಿ ಆ ಕೆಲಸನ ನಮ್ಮ ಅಮ್ಮನೇ ಮಾಡಿದ್ದಾರೆ. ನಾನು ಅವ್ರ ಋಣನ ನಾನು ಯಾವುದೇ ಕಾರಣಕ್ಕೂ ತೀರ್ಸೋದಕ್ಕಾಗಲ್ಲ. ಅಷ್ಟು ಅವ್ರದ್ದು ಋಣ ನನ್ನ ಮೇಲಿದೆ. ಈ ಜನ್ಮ ಅಲ್ಲ, 7 ಜನ್ಮ ಎತ್ತಿದ್ರೂ ನನಗೆ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಅವ್ರು ಮಲ್ಕೊಂಡಿರೋ ಜಾಗದಲ್ಲೇ ಎಲ್ಲ ಮಾಡ್ಕೊಂಡು ಎತ್ತಾಕಿದ್ರೂ ಕೂಡ ನನಗೆ ಅವ್ರ ಋಣ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಇದೆ ನನ್ನ ಋಣದ ಮೇಲೆ. ಅದರಲ್ಲಿ ಹೆಂಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ನೂ ನನ್ನ ಮನೆಗೆ ಹೋಗೇ ಇಲ್ಲ, ನಮ್ಮ ಮನೆ ಗೃಹ ಪ್ರವೇಶನೂ ಆಗಿಲ್ಲ. ಬಟ್ ಹಿಂದೆ ಯಾವ ಥರ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ಅವಳು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋವರೆಗೂ ಇರ್ತಾಳ ಇಲ್ವಾ ನೋಡೋಣ ಬಾ ಅಂತ ಮಾತಾಡಿದ್ದಾರೆ. ಮುಂದೆ ಅಷ್ಟು ಮಾತಾಡಿರೋರು ಹಿಂದೆ ಈ ಥರ ಮಾತಾಡಿದಾಗ ಅದು ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ನೋವಾಗಿರುತ್ತೆ ಅಂತ. ಬಟ್ ನಾನು ಕುಗ್ಗಲ್ಲ. ನನಗೆ ಬೇಜಾರಾಗ್ಬಿಡುತ್ತೆ. ನಾನು ಏನು ಕಷ್ಟಪಟ್ಟಿದ್ದೀನಿ ಅದರಲ್ಲಿ ಪ್ರತಿ ಕಷ್ಟದಲ್ಲೂ ನಮ್ಮ ಮನೆಯವ್ರ ಉಸಿರು ಅಷ್ಟೇ ನನಗಿರೋದು. ನನಗೆ ಎಲ್ಲ ಇದರಲ್ಲೂ ನಮ್ಮ ಮನೆಯವರಿದ್ದಾರೆ. ಬಟ್ ಲೋಕಿ ಏನೂ ಮಾಡಿಲ್ಲ ಅಂತ ನಾನು ಹೇಳಲ್ಲ. ಅವ್ನ ಕೈಯಲ್ಲಾದಷ್ಟು ಅವನು ಮಾಡ್ತಾಯಿದ್ದಾನೆ. ಈ ಜನ ಹೆಂಗೆ ಅಂದರೆ, ನಮ್ಮ ಕಷ್ಟಕ್ಕೆ ಅವರು ₹1 ಕೊಟ್ಟಿಲ್ಲ ಅಂತಂದ್ರು, ₹1 ಮಾಡೋ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ಅಯ್ಯೋ ಏನೋ ಮಾಡಿಬಿಟ್ಟಿದ್ದೀನಿ ಅಂತ ಬಿಲ್ಡಪ್ ಕೊಟ್ಕೊತಾಳೆ. ಅವಳಿರೋದು ನಾನು ನೋಡಲ್ವಾ, ಅವ್ರಿಲ್ಲದೆ ಇರೋದು ನಾನು ನೋಡಲ್ವಾ ಅಂತ ಮಾತಾಡಿದ್ದಾರೆ. ಆ ಥರದವ್ರ ಹತ್ರ ಮಾತಾಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಾನು ಅವ್ರ ಜೊತೆ ತುಂಬ ಕ್ಲೋಸಾಗೇ ಇದ್ದಿದ್ದು. ನನಗೆ ಹೆಸ್ರು ಹೇಳೋಕ್ಕೂ ಇಷ್ಟ ಇಲ್ಲ. ಅವ್ರ ವಿಡಿಯೋಸ್ ನೋಡ್ತಿದ್ರೆ ಅರ್ಥ ಆಗುತ್ತೆ. ತಂದೆ ತಾಯಿ ಅನ್ನೋ ಸ್ಥಾನನೇ ಕೊಟ್ಟಿರ್ತೀವಿ ಅವ್ರಿಗೂ ಕೂಡ. ಅವ್ರು ಹಿಂದೆ ಹಿಂಗೆ ಮಾತಾಡಿದಾಗ ಗೊತ್ತಿಲ್ಲ ಏನಂತ ಟ್ರೀಟ್ ಮಾಡಬೇಕು ಅಂತ. ಅವರು ಎಷ್ಟೊಂದು ಸಲ ನಿನ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಜವಾಬ್ದಾರಿ ತಗೊಂಡು ನೀವು ಮಾಡ್ಕೊಂಡಿದ್ಯಾ, ಎಮೋಷನಲ್ ಆಗಬಾರ್ದು ಅನಿಸುತ್ತೆ ನನಗೆ. ಆದರೂ ಒಂದು ಬೇಜಾರಾಗ್ಬಿಡುತ್ತೆ. ಬಟ್ ನಮ್ಮಮ್ಮ ಅಂತೂ ನನಗೆ ಅಷ್ಟು ಮಾಡಿದ್ದಾರೆ. ಮುಂದೆ ತುಂಬಾ ಅಂದರೆ ತುಂಬಾ ಮಾತಾಡಿದ್ದಾರೆ. ಬಟ್ ಹಿಂದೆ ಅಯ್ಯೋ ಬಾ ಅವಳು ಏನು ಮಾಡಿದ್ದಾಳೆ, ಯಾರ್ದೋ ಹೆಂಗೋ ಬಂದಿರುತ್ತೆ ದುಡ್ಡು, ಗಂಡ ಮಾಡಿರ್ತಾನೆ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಅವರ ಹೊಟ್ಟೆಗೆ ಏನು ತಿಂತಾರೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಹೇಳಬೇಕು ಅನ್ನೋ ನೆಸೆಸಿಟಿನೂ ನನಗಿಲ್ಲ. ಬಟ್ ಆದರೆ ನನಗಾಗಿರೋ ನೋವನ್ನ ನಾನು ಶೇರ್ ಮಾಡ್ಕೋಬೇಕು ಅನ್ನೋದು ಅಷ್ಟೇ ನನಗೆ. ನನಗಿವಾಗ
ಏನು ಅನಿಸಿದ್ದು ಗೊತ್ತಾ? ಇವಾಗ ನಾನೊಂದು ಎಕ್ಸಾಂಪಲ್ ಹೇಳಿದೆ, ಮನೆ ನೋಡಿದೆ ಬಟ್ ಕ್ಯಾನ್ಸಲ್ ಆಯಿತು ಅಂತ. ಅದನ್ನ ಅವರು ಕ್ಯಾನ್ಸಲ್ ಮಾಡಿದ್ದ ಹಠಕ್ಕೆ ನಾನು ಮನೆ ಸ್ಟಾರ್ಟ್ ಮಾಡಿದ್ದು. ಆ ಧೈರ್ಯ ನಮ್ಮಮ್ಮ ಕೊಟ್ಲು. ಅವತ್ತು ಅವರು ಅವಮಾನ ಮನೆ ಕೊಡಲ್ಲ ಅಂತ ಅವಮಾನ ಮಾಡಿದರೆ ನಾನು ಇವಾಗ ಮನೆ ಕಟ್ತಿರ್ಲಿಲ್ಲ. ನಾನು ಯಾವುದನ್ನೂ ಅಷ್ಟೇ ನಾನು ಪರ್ಸ್ನಲಾಗಿ ತೊಗೊಳಕ್ಕೆ ಹೋಗಲ್ಲ. ನಾನು ಈಗಲೂ ಅಷ್ಟೇ ಅವ್ರು ಹಂಗೆ ಮಾಡಿದ್ದಕ್ಕಲ್ವ ನಾನು ಮನೆ ಸ್ಟಾರ್ಟ್ ಮಾಡಿದ್ದು ಅಂತ ಅವ್ರನ್ನ ನೆನೆಸ್ಕೊತೀನಿ. ಅವ್ರಿಗೆ ಈಗಲೂ ಅಷ್ಟೇ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇವ್ರು ಇವತ್ತು ಕುಗ್ಗಿದ್ದಾರೆ. ಈಗ ನಾನೇನು ನಮ್ಮ ಊರಲ್ಲಿ ಈ ಥರ ಮಾತಾಡಿದ್ದಾರೆ, ನಾನು ಊರಿಗೆ ಹೋದಾಗ ನೋವಾಯಿತು ಅಂತ ಹೇಳಿದ್ನಲ್ಲ, ಅವರು ಆ ಥರ ಮಾತಾಡಿದ್ದಾರೆ. ನನಗೆ ಇನ್ನೊಂದು ಆಸೆ ಏನು ಬಂದಿದೆ ಅಂದರೆ, ಇವ್ರು ಹಿಂಗೆ ಮಾಡಿದಾರಲ್ಲ, ನಾನು ಮತ್ತೆ ಏನಾದರೂ ಮಾಡಬೇಕು ಇವ್ರ ಮುಂದೆ ಅನ್ನೋ ಹಠ ಅಂತೂ ನನಗಿದೆ. ಅದಕ್ಕೆ ಸಾಥ್ ನನಗೆ ನನ್ನ ಫ್ಯಾಮಿಲಿನೇ ಕೊಡ್ತಾರೆ. ನನಗೆ ಏನೇ ಕಷ್ಟ ಬಂದ್ರೂ ಅವ್ರು ನನ್ನ ಜೊತೇಲಿ ನಿಲ್ತಾರೆ ಅನ್ನೋ ಭರವಸೆ ನನಗೆ ಜಾಸ್ತಿ ಅಂದರೆ ಜಾಸ್ತಿನೇ ಇದೆ. ಬಟ್ ನಾನು ಇನ್ನು ಕೆಲವ್ರು ಅಂತಾರೆ ಅವ್ರ ಅಪ್ಪ ಅಮ್ಮನಿಗೆ ಏನೋರು ಸಖತ್ತು ತೊಂದರೆ ಕೊಟ್ಟು ಮಾಡಿಸ್ಕೊಂಡಿದ್ದಾಳೆ ಅಂತ. ನನ್ನ ಅಪ್ಪ ಅಮ್ಮನೇ ನನಗೇನು ಮಾತಾಡಲ್ಲ. ನಿಮಗೇನಪ್ಪ ಕಷ್ಟ? ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ನಿಮಗೇನಾದರೂ ಮಾಡಲ್ಲ ಅಂತ ಕಷ್ಟ ಇರ್ಬೋದಷ್ಟೇ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ನಿಮಗೆ ಭಾರ ಆಗಿರ್ಬೋದು, ಅದಕ್ಕೆ ನೀವು ಹಂಗೆ ಮಾತಾಡಿದ್ದೀರಾ. ಬಟ್ ನಮ್ಮ ಮನೇಲಿ ನಾವು 4 ಜನ ಹೆಣ್ಮಕ್ಳಾದರೂ ನಮ್ಮ ಅಪ್ಪ ಅಮ್ಮನಿಗೆ ಭಾರವಾಗಿಲ್ಲ. ನಾವು ಮಕ್ಕಳಾಗೇ ಇದ್ದೀವಿ. ಆ ಪ್ರೀತಿ ಹಂಗೆ ಇದೆ. ಅದು ಯಾಕೆ ಈ ಥರ ಮಾತಾಡ್ತಿರೋ ಗೊತ್ತಿಲ್ಲ. ನಾನು ಕೇಳೋದಿಷ್ಟೇ, ಸಾಧ್ಯ ಆದರೆ ಒಬ್ರ ಬಗ್ಗೆ ಒಳ್ಳೇದು ಮಾತಾಡಿ. ಆಗಲಿಲ್ವಾ, ನಿಮ್ಮ ಮನೆಯದು ನೀವು ತಿಂತೀರಾ, ಆದರೂ ನಿಮ್ಮ ಮನೆ ಬಟ್ಟೆ ನೀವು ಹಾಕ್ಕೋತೀರಾ, ಆದರೂ ಇನ್ನೊಬ್ರ ಮನೆ ಬಗ್ಗೆ ಯಾಕೆ ಮಾತಾಡ್ತೀರಾ? ಆ ಥರ ಮಾತಾಡೋದ್ರಿಂದ ನಿಮಗೇನು ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಗೃಹ ಪ್ರವೇಶ ಮಾಡ್ತಾಳೆ, ಹೆಂಗೆ ಮಾಡ್ತಾಳೆ ನೋಡೋಣ ಬಾ, ಎಲ್ಲ ಕಳ್ಕೊಂಡಿದ್ದಾಳೆ, ಇನ್ನೇನು ಮಾಡ್ತಾಳೆ ಅಂತಲೂ ಮಾತಾಡಿದ್ದೀರಾ. ನಿಮ್ಮ ಕಣ್ಣು ಮುಂದೆನೇ ಗೃಹ ಪ್ರವೇಶನೂ ಮಾಡ್ತೀನಿ. ನಿಮ್ಮ ಕಣ್ಣು ಮುಂದೆನೇ ಏನೇನು ಕಳ್ಕೊಂಡಿದ್ದೀನೋ ಅದನ್ನು ಪಡ್ಕೊಂಡು ತೋರಿಸ್ತೀನಿ. ನೀವು ಹೇಳಿದ್ರಿ ಅಂತ ನಾನೇನು ಕುಗ್ಬಿಡಲ್ಲ. ಗೃಹ ಪ್ರವೇಶ ಮಾಡಿದ್ದನ್ನು ನಿಮ್ಗೆ ಹಾಕ್ತೀನಿ. ಅವಳಿಗೆ ಎಲ್ಲಿದೆ ಅಷ್ಟು ಮಾಡೋಕ್ಕೆ, ಇಷ್ಟು ಮಾಡೋ ಅಷ್ಟರಲ್ಲೇ ಬಿದ್ದೋಗ್ಬಿಟ್ಟಿರ್ತಾಳೆ ಅಂತಲೂ ಮಾತಾಡಿದ್ದೀರಾ. ಸಾಧ್ಯ ಆದರೆ ನೋಡಿ ಕಣ್ಣು ತುಂಬ್ಕೊಳ್ಳಿ. ಸಾಧ್ಯ ಆದರೆ ಇನ್ನೂ ಉರ್ಕೊಂಡು ಸಾಯಿರಿ ಅಂತ ಹೇಳ್ತೀನಿ. ನನಗೆ ಹೇಳ್ಕೊಟ್ಟಿರೋದು ಕೊನೆಯದಾಗಿ ಹೇಳಬೇಕು ಅಂದರೆ, ನಿಮ್ಮನ್ನು ಇವಾಗ ಮಾತಾಡಿದ್ದೀರಾ, ನೀವು ಇನ್ನು ಉರ್ಕೊಂಡು ಸಾಯೋ ರೇಂಜಿಗೆ ನಾನು ಬೆಳಿತೀನಿ ಹೊರತು, ನಾನು ಸಾಯೋ ರೇಂಜಿಗೆ, ನಾನು ಉರ್ಕೊಳೋ ರೇಂಜಿಗೆ ನೀವು ಆಗೋಕ್ಕಾಗಲ್ಲ. ನಿಮ್ಮನ್ನ ಇಟ್ಕೊಂಡು ನೀವೆಷ್ಟು ಬೆಳಿತೀರೋ ನೀವು ಬೆಳೀರಿ. ನಮ್ಮನೆ ಅನ್ನ ತಿಂದು ನಾನೆಷ್ಟು ಬೆಳಿಬೇಕೋ ಅಷ್ಟು ನಾನು ಬೆಳಿತೀನಿ. ನನ್ನ ತಾಯಿ ತಂದೆ ಆಶೀರ್ವಾದ ಇದ್ದರೆ ನಾನು ಮೇಲೆ ಬರ್ತೀನಿ. ನಿಮಗೆ ಯಾರ ಆಶೀರ್ವಾದ ಇದ್ದರೆ ನೀವು ಮೇಲೆ ಬಂದು ತೋರಿಸಿ. ಇನ್ನೊಬ್ರ ಬಗ್ಗೆ ಮಾತಾಡಬೇಡಿ. ನೀನು ಗಂಡಸಾಗಿ ನಿಮ್ಮ ಮನೇಲಿ ನಂಗೆ ಹೇಳೋಕ್ಕೂ ಕೋಪ ಬಂದ್ಬಿಡುತ್ತೆ. ನೀವು ಗಂಡಸಾಗಿ ದಬ್ಬಾಕಿರೋದು ಅಷ್ಟರಲ್ಲೇ ಇದೆ. ನಮ್ಮ ಮನೇಲಿ ನಾವು ಗಂಡು ಮಕ್ಳು ಇಲ್ದಿರ ನಮ್ಮ ಮನೇಲಿ ನಾವು ದಬ್ಬಾಕಿರೋದು ಅಷ್ಟೇ ಇದೆ. ನೀವೇನು ದಬ್ಬಾಕ್ತಿರೋ ದಬ್ಬಾಕಿ, ಮುಂದೊಂದು ದಿವಸ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ನಾನು ಮಾತಾಡಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಅನಿಸಿದ್ದಷ್ಟೇ. ಹೆಣ್ಮಕ್ಳು ಏನಾದರೂ ಮಾಡ್ತಿದ್ರೆ ಒಳ್ಳೇದು ಮಾಡಿ ಕೈ ಹಿಡೀರಿ. ಕೈ ಎಳೆಯೋಕ್ಕೆ ಹೋಗಬೇಡಿ, ಬೀಳ್ಸೋದಕ್ಕೆ ಹೋಗಬೇಡಿ. ಸೊ ಇದರಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಬೇಜಾರಾಗಿದ್ದರೆ ಸಾರಿ. ಆಮೇಲೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ನಾನು ಕೇಳ್ಕೊತೀನಿ, ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಿದೆಯಾ, ಅಥವಾ ಅವ್ರನ್ನ ಇನ್ಮೇಲೆ ಮಾತಾಡಿಸ್ಬೇಕಾ, ಇಲ್ಲ ದೊಡ್ಡವರು ಹೋಗ್ಲಿ ಬಿಟ್ಬಿಡಿ ಅಂತ ಹೇಳ್ತೀರಾ, ಏನೋ ಮಿಸ್ಸಾಗಿ ಮಾತಾಡಿದ್ದಾರೆ ಕ್ಷಮಿಸ್ಬೇಕು ಅಂತ ಹೇಳ್ತೀರಾ, ಏನು ಹೇಳ್ತೀರಾ ಹೇಳಿ. ಇಲ್ಲ ಅವ್ರ ಜೊತೆ ಮಾತಾಡಬೇಡಿ, ಅಂಥವ್ರು ಬೇಡ ಅಂತ ಹೇಳ್ತೀರಾ. ಸೊ ಎಲ್ಲ ನಿಮಗೆ ಹೇಳ್ತೀನಿ. ಸರಿ ತಪ್ಪು ನೀವೇ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.